ಬಿಗ್ ಬಾಸ್ ಹಾಗೂ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಖ್ಯಾತಿಯ ನಟಿ ಕವಿತಾ ಗೌಡ 2 ದಿನಗಳ ಹಿಂದಷ್ಟೇ ಅದ್ದೂರಿಯಾಗಿ ಸೀಮಂತವನ್ನು ಮಾಡಿಕೊಂಡಿದ್ದರು. ಇಂದು ಬೆಳಗ್ಗೆ ನಟ ಚಂದನ್ ಕುಮಾರ್ ತನ್ನ ಹೆಂಡತಿ ಕವಿತಾ ಗೌಡರನ್ನು ಬೆಂಗಳೂರಿನ ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆಯಲ್ಲಿ ಡೆಲಿವರಿಗಾಗಿ ಕರೆದುಕೊಂಡು ಹೋಗಿದ್ದರು. ಈಗ ಸ್ವಲ್ಪ ಹೊತ್ತಿನ ಮುಂದಷ್ಟೇ ನಟಿ ಕವಿತಾ ಗೌಡರವರು ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ. ಈ ಸಿಹಿ ಸುದ್ದಿಯನ್ನು ನಟ ಚಂದನ್ ಕುಮಾರ್ ತನ್ನ ಮಗುವಿನ ಪುಟಾಣಿ ಕಾಲು ಹಿಡಿದುಕೊಂಡು ನನ್ನ ಜೀವನದ ಮುಂದುವರೆದ ಭಾಗ ಈಗ ಶುರುವಾಗಿದೆ ಎಂದು ಬರೆದು ಸುಂದರ ಕ್ಷಣದ ವಿಡಿಯೋವನ್ನು ಮಾಡಿ ತನ್ನ ಅಭಿಮಾನಿಗಳೊಂದಿಗೆ ಹಂಚಿಕೊಂಡಿದ್ದಾರೆ. ಕಿರುತೆರೆಯ ಹಾಗೂ ಚಿತ್ರರಂಗದ ಸ್ನೇಹಿತರು ಮೊದಲ ಮಗುವಿಗೆ ತಂದೆ ತಾಯಿಯಾದ ಚಂದನ್ ಮತ್ತು ಕವಿತಾ ಗೌಡ ದಂಪತಿಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡುವ ಮೂಲಕ ನಿಮ್ಮ ಮೆಚ್ಚುಗೆಯನ್ನು ತಿಳಿಸಿ. ತಂದೆ ತಾಯಿಯಾಗಿರುವ ಚಂದನ್ ಕವಿತಾ ಗೌಡ ದಂಪತಿಗೆ ಶುಭಾಶಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಕನ್ನಡ ಸಿನಿಮಾ ಹಾಗೂ ಟಿವಿ ಲೋಕದ ಲೇಟೆಸ್ಟ್ ವಿಡಿಯೋಗಳಿಗಾಗಿ ನಮ್ಮ ಕನ್ನಡ ಟಿವಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಪ್ರೆಸ್ ಮಾಡಿ.